ವೀಕ್ಷಕರ ನಮಸ್ಕಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಅದ್ಧೂರಿ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಲೂಕಿನಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಜನಸಾಗರವೇ ಹರಿದು ಬಂದಿತ್ತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ನು ಹೊಸಕೋಟೆ ನಗರದ KB ಸರ್ಕಲ್ನಿಂದ ತಾಲೂಕು ಕಚೇರಿವರೆಗೆ ತಂಡೋಪತಂಡವಾಗಿ ಸಾವಿರಾರು ಜನ ತಮಟೆಗಳೊಂದಿಗೆ ವಾದ್ಯಗೋಷ್ಠಿಗಳೊಂದಿಗೆ ಅಂಬೇಡ್ಕರ್ ಅವರಿಗೆ ಜಯಕಾರಗಳನ್ನು ಕೂಗುತ್ತಾ ಸಾಗಿದರು. ಇನ್ನು ತಾಲೂಕು ಕಚೇರಿ ಮುಂಭಾಗದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಸ್ಥಳೀಯ ಶಾಸಕರಾದ ಶರತ್ ಬಚ್ಚೇಗೌಡ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಪುಷ್ಪ ನಮನಗಳನ್ನು ಸಲ್ಲಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಕರುಣೆಯ ಗೋಡೆಯ ಸಂಸ್ಥಾಪಕರಾದ ಚೇತನ್ ರವರು ಕಾರ್ಯಕ್ರಮದ ಪೆಂಡಾಲ್ ವ್ಯವಸ್ಥೆ, ಜನಪದ ಗಾಯನ, ಪಲ್ಲಕ್ಕಿ ಉತ್ಸವ, ಅಂಬೇಡ್ಕರ್ ಪ್ರತಿಮಾ ಅನಾವರಣ ಸೇರಿದಂತೆ ಅನೇಕ ಕಾರ್ಯಕ್ರಮಗಳಿಗೆ ತನುಮನ ಸಹಾಯವನ್ನು ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟರು. ಇನ್ನು ಈ ಕಾರ್ಯಕ್ರಮದಲ್ಲಿ ಅನೇಕ ದಲಿತ ಮುಖಂಡರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು. ಸಮಸ್ತ ನಾಡಿನ ಜನತೆಗೆ ಹಾಗೂ ವಿಶ್ವದ ಜನತೆಗೆ ಅಂದರೆ ತಪ್ಪಾಗಲಾರದು, ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ, ಇವತ್ತು ನಮ್ಮ ಹೊಸಕೋಟೆ ತಾಲೂಕಿನ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಮಿನಿ ವಿಧಾನಸೌಧದ ಬಳಿ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಪುಷ್ಪಮಾಲೆಯನ್ನು ಹಾಕೋದ್ರ ಮುಖಾಂತರ, ಹಾಗೆ ಪಲ್ಲಕ್ಕಿಯ ಒಂದು ಮೆರವಣಿಗೆ ಮುಖಾಂತರ, ಹಾಗೆ ಇಲ್ಲಿ ಒಂದು ಸ್ಟೇಜ್ ಕಾರ್ಯಕ್ರಮ ಮಾಡಿ ಇಲ್ಲಿ ಕ್ರಾಂತಿ ಗೀತೆಗಳನ್ನು ಹಾಡುವುದರ ಮುಖಾಂತರ ಇಲ್ಲಿ ಒಂದು ನಮ್ಮ ಜನತೆಗೆ ಒಂದು ಅಂಬೇಡ್ಕರ್ ಮಾಡಿರ್ತಕ್ಕಂಥ ಸಾಧನೆಗಳನ್ನು ಸಾರುವಂಥ ಮುಖಾಂತರ ಇವತ್ತು ವಿಶೇಷವಾಗಿ ವಿಜೃಂಭಣೆಯಿಂದ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ತಾಲೂಕಿಗೆ ಮಾದರಿಯಾಗಿ ನಮ್ಮ ಯುವ ಮುಖಂಡ ಕರುಣೇಗೌಡೆ ಚೇತನ್ ಅವರು ಈ ಕಾರ್ಯಕ್ರಮಕ್ಕೆ ತನು ಮನ ಧನ ಎಲ್ಲವನ್ನು ಅರ್ಪಣೆ ಮಾಡಿ ಪಲ್ಲಕ್ಕಿ ಮಾಡಿಸೋದ್ರ ಮುಖಾಂತರ ಇಲ್ಲಿ ಸ್ಟೇಜ್ ಕಾರ್ಯಕ್ರಮ, ಕ್ರಾಂತಿ ಗೀತೆಗಳು, ಹಾಗೆ ಇಲ್ಲಿ ಸೌಂಡ್ ಸಿಸ್ಟಮ್ಮು ಇತರೆ ಏನು ಬೇಕಾದರೂ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅವರ ಕೈಲಾಗಿ ಅವ್ರ ಶಕ್ತಿ ಮೀರಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತನು ಮನ ಧನವನ್ನು ಅರ್ಪಣೆ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಹಾಗೆ ಸಮುದಾಯಗಳ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ. ಯಾಕಂತಂದರೆ ಇಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ, ಜಾತಿ ಭೇದ ಇಲ್ಲ. ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಹಾಗಾಗಿ ಯಾವುದೇ ಮನಸ್ತಾಪಗಳನ್ನು ಇಟ್ಕೊಳ್ಳದೆ ಎಲ್ಲರೂ ಸೇರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯ ಶುಭಾಶಯಗಳು. ಮೊದಲನೇದಾಗಿ ಮತ್ತು 153 ಅಧಿಕ ದೇಶಗಳಲ್ಲಿ ಇವತ್ತು ವಿಶ್ವರತ್ನ ಬಾಬಾ ಸಾಹೇಬರ ಜಯಂತಿಯನ್ನು ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಇವತ್ತು ಅಸ್ಪೃಶ್ಯತೆಯ ಏನು ನಮ್ಮ ಸಮುದಾಯ ಇದೆ, ಆ ಸಮುದಾಯಕ್ಕೆ ಇವತ್ತು ಒಂದು ಹುಟ್ಟಿದ ಹಬ್ಬ, ಭಾಳ ಹಬ್ಬದ ರೀತಿ ಅಂಬೇಡ್ಕರ್ ಹಬ್ಬ ಎಂದು ನಾವೆಲ್ಲ ಆಚರಣೆ ಮಾಡಿದ್ದೀವಿ. ಈಗಾಗಲೇ ಬೆಳಗ್ಗೆಯಿಂದ ಕೂಡ ಸುಮಾರು ಊರುಗಳಿಗೆ ಹೋಗಿ ಬಾಬಾ ಸಾಹೇಬ್ರ ಒಂದು ಪುತ್ಥಳಿಗಾಗಲಿ ಭಾವಚಿತ್ರಕ್ಕಾಗಲಿ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡಿ ಸುಮಾರು ಜಾಗಗಳಲ್ಲಿ ಅನ್ನ ಸಂತರ್ಪಣೆ ಕೂಡ ಮಾಡಿರ್ತಾರೆ. ಹಾಗೂ ಜನಕ್ಕೆ ಈ ಒಂದು ಇಂಪಾದ ಬಾಬಾ ಸಾಹೇಬ್ರ ಹಾಡುಗಳನ್ನು ಕೇಳಿಸುವ ಮುಖಾಂತರ ಚೇತನ್ನವರು ಸುಗಮ ಸಂಗೀತ ವಿಶೇಷ ಪ್ರಖ್ಯಾತಿಯಾಗಿರ್ತಕ್ಕಂಥ ಇವ್ರನ್ನ ಕರೆಸಿ ವಿಶೇಷವಾಗಿ ಬಾಬಾ ಸಾಹೇಬರ ಗೀತೆಗಳನ್ನು ಕೂಡ ಹಾಡಿಸಿದ್ದಾರೆ ಮತ್ತು ನಮ್ಮೆಲ್ಲರ ಮನ ಗೆದ್ದಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ. ಎಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇವೆ. ಏನು ಈ ದಿನ ನಮ್ಮ ತಾಲೂಕಲ್ಲಿ ಎಲ್ಲರೂ ಒಂದು ಐಕ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜನ್ಮ ದಿನಾಚರಣೆಯನ್ನು ಬಹಳ ಅದ್ಧೂರಿಯಾಗಿ ಸಾಗರೋಪದಿಯಲ್ಲಿ ಸೇರಿ ಒಳ್ಳೆಯ ಒಂದು ವಿಜೃಂಭಣೆಯಿಂದ ಮಾಡಿದ್ದಾರೆ. ಎಲ್ಲರ ನಾಡಿನ ಜನತೆಗೂ ಮತ್ತು ನಮ್ಮ ತಾಲೂಕಿನ ಜನತೆಗೂ ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶುಭಾಶಯಗಳನ್ನು ಎಲ್ಲರಿಗೂ ನಾವು ಕೋರುತ್ತೇವೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ.